ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ವಿದ್ಯಾ ಅವರ ತಾಯಿ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ದೇವರಲ್ಲಿ ಕೇಳ್ತಿರ್ತಾಳೆ, ಹೇಗಾದರೂ ಮಾಡಿ ನನ್ನ ಮಗಳು ಸಂಸಾರನ ಸರಿ ಮಾಡಪ್ಪ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಲಾಕ್ನ ತಡ್ತಿರ್ತಾರೆ. ಆಗ ಯಾರಿದು ಇಷ್ಟೊತ್ತಲ್ಲಿ ಓಪನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಚಲುವರಾಜನ ಎದಳಯ್ಯ ಮೇಕೆ ಯಾರೋ ಡೋರ್ ತಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಎದ್ದೋಗಿ ನೋಡಬಾರ್ದ್ವಾ ಅಂತ ಹೇಳ್ತಾರೆ. ಇಷ್ಟೊತ್ತಲ್ಲಿ ಹೆಂಗಸರು ಹೋಗಿ ನೋಡೋದು ಏನು ಚಂದನಯ್ಯ, ಎದ್ದೋಗಿ ನೋಡೋಗು ಅಂತ ಹೇಳ್ತಾರೆ. ಆಗ ಹೋಗಿ ನೋಡಿದಾಗ ರತ್ನಿ ರತ್ನಿ ಅಂತ ಹೇಳಿ ಜೋರಾಗಿ ಕೂಗುತ್ತಿರ್ತಾಳೆ. ಯಾಕಯ್ಯ ಏನಾಯಿತು, ಯಾಕೆ ಹಿಂಗೆ ಕೂಗಾಡ್ತಿದ್ದೆ ಅಂತ ನೋಡಿಲಿ ಯಾರು ಬಂದವ್ರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಜ್ಜಿನೂ ಕೂಡ ಎದ್ಬಿಟ್ಟು ಬರ್ತಾರೆ. ಆಗ ನೋಡಿದರೆ ಬೇರೆ ಯಾರು ಅಲ್ಲ, ಭದ್ರ ಬಂದಿರ್ತಾರೆ. ಇದೇನು ಅಳಿ ಅಂದರೆ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಅಂತ ಹೇಳ್ತಾರೆ. ಅಯ್ಯೋ ತಪ್ಪಾಯಿತು, ನಿಮ್ಮನ್ನ ಅಳಿಯಂದ್ರು ಅಂತ ಕರಿಬಾರ್ದು ಅಂತ ಹೇಳಿದಿರಲ್ವಾ, ತಪ್ಪಾಯಿತು. ನಾ ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ದೀರಾ, ಯಾಕೆ ಹಿಂಗೆ ನಿಂತಿದ್ದೀರಾ, ಏನಾಯಿತು, ನಾನೇನು ತಪ್ಪು ಮಾಡಿಲ್ಲ ಅಳಿ ಅಂದರೆ, ನೀವು ಹೇಗೆ ಹೇಳಿದ್ದೀರ ಸರಿಯಾಗಿರಬೇಕು ಅಂತ ನಾನು ಅದೇ ರೀತಿ ಇದ್ದೀನಿ, ನಾನು ಏನು ತಪ್ಪು ಮಾಡಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಿರ್ತಾರೆ. ಆಗ ಅಜ್ಜಿ ಸುಮ್ಮನಿರೋ 5 ನಿಮಿಷ, ಯಾಕೋ ಭದ್ರ ತುಂಬ ಗಾಬರಿಲಿದ್ದಾರೆ, ಅಳ್ತಾ ಇದ್ದಾರೆ, ಕಣ್ಣೀರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಏನಾಯಿತು ಅಂತ ಕೇಳಿದಾಗ ಭದ್ರ ಬಂದ್ಬಿಟ್ಟು ಮಾವ ಮತ್ತು ಅತ್ತ ಇಬ್ಬರು ಕಾಲನ್ನು ಕೂಡ ಹಿಡ್ಕೋತಾರೆ. ಅಯ್ಯೋ ಏನು ಮಾಡ್ತಿದ್ದೀರಾ, ಎದೇಳಿ ಮೇಕೆ, ಇಲ್ಲ ನಾನು ತುಂಬ ಕೆಟ್ಟವನು, ನಿಮ್ಮನ್ನು ಅನ್ಬಾರ್ದು ಮಾತಲ್ಲೆಲ್ಲ ಅಂದಿದ್ದೀನಿ, ನಾನಿಲ್ಲಿ ಭದ್ರನಾಗಿ ಬಂದು ನಿಂತಿಲ್ಲ, ನಿಮ್ಮ ಅಳಿಯನಾಗಿ ಬಂದಿಲ್ಲ, ಭದ್ರನಾಗಿ ಕೆಟ್ಟವನಾಗಿ ಬಂದು ನಿಂತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ, ನಾನು ನಿಮ್ಮನ್ನು ಅನ್ಬಾರ್ದು ಮಾತನ್ನೆಲ್ಲ ಅಂದಿದ್ದೀನಿ, ಬರೀ ನಿಮಗೆ ಕಣ್ಣೀರೇ ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಅಯ್ಯೋ ಅಳಿ ಅಂದರೆ ಎದ್ದೇಳಿ, ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಿದ್ದೀರಾ, ನೀವು ಅಷ್ಟಕ್ಕೂ ಏನು ಮಾಡಿದ್ದೀರಾ, ಏನೋ ಒಂದು ಆಗ್ಕೊಡೋದು ಮಾತಲ್ಲಿ ಬೈದಿದ್ದೀರಾ ಅಷ್ಟೇ, ಇಲ್ಲ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಅಮ್ಮಿಗೂ ಕೂಡ ಪ್ರತಿ ಕಣ್ಣೀರಲ್ಲೂ ಕೂಡ ಕೈ ತೋಳಿಸಿದ್ದೀನಿ, ನನ್ನ ಕೋಪ ಸಿಟ್ಟಿನಿಂದ ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಎದ್ದೇಳಲ್ಲ ಅಂತ ಹೇಳ್ತಿರ್ತಾರೆ. ಆಗ ಚಲುವರಾಜು, ಅಯ್ಯೋ ನೀವು ನಮ್ಮ ಮನೆ ಮಗ ಇದ್ದಂಗೆ, ನೀವು ಮಗನ ರೀತಿಯೇ ನಮ್ಮ ಜೊತೆನೇ ಇದ್ದಿದ್ದು, ಎಲ್ಲೋ ಒಂದು ಸ್ವಲ್ಪ ದಿವಸ ಮಾತ್ಬಿಟ್ಟಿದ್ರೆ ಅಷ್ಟೇ, ಅದು ಬಿಟ್ಟರೆ ನೀವು ಯಾವತ್ತೂ ಕೂಡ ನಮ್ಮಿಂದ ದೂರ ಆಗಿಲ್ಲ ಅಳಿ ಅಂದರೆ, ಅರ್ಥ ಮಾಡ್ಕೊಳ್ಳಿ, ನೀವು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ, ನೀವು ಯಾವತ್ತೂ ಕೂಡ ಈ ಮನೆ ಮಗನೇ ಅಂತ ಹೇಳಿ ಇಬ್ಬರು ಕೂಡ ತಪ್ಕೋತಾಳೆ. ಆಗ ಭದ್ರಂಗೆ ತುಂಬ ಖುಷಿಯಾಗುತ್ತೆ. ಇನ್ನೊಂದು ಕಡೆ ಸುಭಾಷ ಮತ್ತು ನವ್ಯಗೆ ಫಸ್ಟ್ ನೈಟ್ ಅರೇಂಜ್ ಮಾಡಿರ್ತಾಳೆ. ಆಗ ನವ್ಯಾಗಂತೂ ಫುಲ್ ಕೋಪ ಬಂದಿರುತ್ತೆ. ಅವನ ಹತ್ರ ನೈಸಾಗಿ ಮಾತಾಡಿ ಫುಲ್ ಮತ್ತೆ ರಿವರ್ಸ್ ತಿರುಗಿತಾಳೆ. ನೋಡು, ಇವತ್ತಿಂದ ಇನ್ನು 6 ತಿಂಗಳು ಆಚೆ ಕಡೆ ಮಲ್ಕೋಬೇಕು, ಏನು ನಾನು ಆಚೆನ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಕೋಣೆಯಲ್ಲಿ ಮಲ್ಕೋತೀಯೋ, ಹಾಲಲ್ಲಿ ಮಲ್ಕೋತೀಯೋ, ಬೀದಿ ಮಲ್ಕೋತೀಯೋ, ನಿನ್ಗಂತೂ ಈ ರೂಮಲ್ಲಿ ಎಂಟ್ರಿ ಇಲ್ಲ, ಗೊತ್ತಾಯ್ತಾ, ನಾನು ಹೇಳೋ ಹಾಗೆ ನೀನು ನಡ್ಕೊಂಡ್ರೆ ಸರಿ, ಇನ್ನು 6 ತಿಂಗಳು ಹೊರಗಡೆನೇ ಮಲ್ಕೊಂಡು ನಿಂತನನ ನೀನು ತೋರಿಸ್ಬೇಕು, ನೀನು ಸರಿಯಾಗಿದೆಯಾ ಅಂತ ಅನಿಸಿದರೆ ಮಾತ್ರ ನೀನು ಕ್ಷಮಿಸ್ಬೋದಾ ಇಲ್ವಾ ಅಂತ ನಾನು ಯೋಚನೆ ಮಾಡ್ತೀನಿ. ಹೇ ಏನು ಹೇಳ್ತಿದ್ಯಾ, ಅಯ್ಯೋ ನನ್ನ ಮರ್ಯಾದೆ ಹೊಟ್ಟೋಯ್ತದೆ, ಏನು ಮರ್ಯಾದಿನ, ನಿನಗೆ ಮರ್ಯಾದೆ ಬೇರೆ ಇದೆಯಾ, ಅದನ್ನು ನೀನು ಉಳಿಸ್ಕೊಂಡಿದ್ಯಾ, ನಿಂಗೆ ಅನಿಸ್ತಿದ್ಯಾ ಮರ್ಯಾದೆ ಇದೆ ಅಂತ, ನೀನು ಎಷ್ಟು ಜನ ಹೆಣ್ಮಕ್ಳನ್ನ ಕೆಡಿಸಿಲ್ಲ ನೀನು, ಗೊತ್ತಾಯ್ತಾ, ಇವತ್ತೆಲ್ಲ ಅಷ್ಟು ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಜೋರಾಗಿ ಬೈದಿರ್ತಾಳೆ. ನವ್ಯ ಈ ಥರ ಎಲ್ಲ ಮಾಡಬೇಡ, ನಾನು ಬದಲಾಗಿದ್ದೀನಿ, ಇನ್ಮೇಲೆ ಒಳ್ಳೆನಾಗಿರ್ತೀನಿ, ನೀನು ಅದೇ ಒಳ್ಳೆನಾಗಿದ್ದೀನಿ ಅಂತ ಹೇಳೋದಕ್ಕೆ ನಿನಗೆ ಪರೀಕ್ಷೆನ ನಾನು ಕೊಡ್ತಾ ಇದ್ದೀನಿ. ಇನ್ನು 6 ತಿಂಗಳು ನೀನು ನನ್ನ ಕಡೆ, ನನ್ನ ರೂಮ್ ಕಡೆ ತಲೆ ಇಟ್ಟು ಮಲಗಬಾರ್ದು, ನಿನಗೆ ಮರ್ಯಾದೆ ಅನ್ನೋದಿದ್ದರೆ ನೀನು ಎಲ್ಲರನ್ನೂ ಮೀರಿಸಿ ಬಾ ನನ್ನ ಹತ್ರಕ್ಕೆ, ಆಗ ನಾನು ನಿನ್ನ ಒಪ್ಕೊಳ್ಳೋ ಯೋಚನೆ ಮಾಡ್ತೀನಿ, ಗೊತ್ತಾಯ್ತಾ, ಈ ನವ್ಯ ಅಂದರೆ ಏನು ಅಂತ ನಿನಗೆ ಪ್ರತಿ ಕ್ಷಣನೂ ಕೂಡ ತೋರಿಸ್ತೀನಿ ಕಣೋ, ಪ್ರತಿ ನರ್ಕನೂ ಕೂಡ ಅನುಭವಿಸ್ಬೇಕು, ನನ್ನ ಹತ್ರನೇ ನೀನು ಆಟಾಡೋಕ್ಕೆ ಬರ್ತೀಯಾ, ಅಮ್ಮ ಮಗ ಇಬ್ರು ಗೆಟ್ ಲಾಸ್, ಮೊದಲು ಇಲ್ಲಿಂದ ಹೋಗ್ತಾರೋ, ನನ್ನ ಕಣ್ಣು ಎದುರುಗಡೆ ನಿಂತ್ಕೋಬೇಡ, ನೀನು ನೋಡ್ತಾ ಇದ್ದರೆ ಇಲ್ಲೇ ಕೊಂದ್ಬಿಡೋಷ್ಟು ಸಿಟ್ಟು ಬರುತ್ತೆ ಅಂತ ಹೇಳ್ತಾರೆ. ಆಗ ಸುಭಾಷು ಚಾಪೆ ಮತ್ತು ದಿಂಬು ತೊಗೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಭದ್ರಗೆ ಅಜ್ಜಮ್ಮ ಹೇಳ್ತಿರ್ತಾರೆ, ನೀನು ಯಾವತ್ತೂ ನನ್ನಿಂದ ದೂರ ಆಗಿಲ್ಲ ಕಣಪ್ಪ, ನೀನು ನಮ್ಮನೆ ಅಟ್ಟಿ ಬಾಗ್ಲಿಗೆ ಬರ್ತೀಯೋ ಇಲ್ವೋ ಅನ್ನೋದೇ ನಂಗೆ ದೊಡ್ಡ ಚಿಂತೆ ಆಗೋಗಿತ್ತು, ಯಾವಾಗಿದ್ರು ನನ್ನ ಮೊಮ್ಮಗಳು ಜೀವನ ಸರಿಯೋದ್ರೆ ಸಾಕಲ್ಲಪ್ಪ ಅಂತ ಯಾವಾಗಲೂ ಕೂಡ ಕೊರಗ್ತಾ ಇದೆ, ನಿದ್ದೆನೇ ಬರ್ತಿರಲಿಲ್ಲ ಎಷ್ಟೋ ರಾತ್ರಿಗಳು, ಈಗ ನೀನು ಮನೆಗೆ ಬಂದಿದೆಯಲ್ಲ ತುಂಬಾ ಖುಷಿ ಆಯ್ತಪ್ಪ ಭದ್ರ, ಎಲ್ಲ ಮರೆತು ಕೂಡ ನಿಮ್ಮ ಅತ್ತೆ ಮಾವನ ನೀನು ಒಪ್ಕೊಂಡಿದ್ದೆಲ್ಲ ಸಾಕು ಅಂತ ಹೇಳ್ತಾರೆ. ಹೌದು ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ನನ್ನ ಹೆಂಡತಿ ಆಸೆಗಳನ್ನ ನಾನು ಕೇಳಲಿಲ್ಲ, ನಿಮಗೆ ಬರೀ ನೋವನ್ನ ಕೊಟ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಈ ಪಾಪಿನ ಕ್ಷಮಿಸ್ತೀರಾ ಅಂತ ಹೇಳ್ತಾರೆ. ಅಯ್ಯೋ ಯಾಕೆ ಹೇಳ್ತೀರಾ ಹಳಿ ಅಂದರೆ, ಇದೆಲ್ಲ ಮಾತಾಡಬೇಡಿ, ನೀವು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ಅವನ್ನೆಲ್ಲ ಮರೆತು ನಾನು ನಿಮ್ಮನ್ನು ಬೈಯೋಕ್ಕಾಗುತ್ತಾ, ನೀವೇನೇ ಅಂದರೂ ಕೂಡ ನೀವು ಯಾವತ್ತಿದ್ರು ನನ್ನ ಮಗಳು ಗಂಡನೇ ಅಂತ ಹೇಳ್ತಾನೆ ಚಲುವರಾಜು. ಅಲ್ಲಮ್ಮವ್ವ, ನಾನು ಅಷ್ಟೆಲ್ಲ ಮಾಡಿದ್ರು ನೀವೇನು ಮಾತಾಡ್ದಂಗೆ ನಿಂತಿದ್ದೀರಾ, ಹೌದಪ್ಪ ನಾವು ಏನು ಮಾತಾಡಬಾರ್ದು ಎಣ್ಣೆತ್ತವರು ಅಂತ ಹೇಳ್ತಾರೆ. ಹೌದು ಬನ್ನಿ, ನಾವು ಕ್ಷಮಿಸಿದ್ದೀವಿ ಅಂತ ಹೇಳ್ತಿದ್ದಲ್ವ, ಸ್ವಲ್ಪ ಕಾಫಿನಾದರೂ ಕುಡೀರಿ ನಮ್ಮ ಮನೇಲಿ ಅಂತ ಕೇಳ್ತಾರೆ. ಆಗ ಚಲುವರಾಜು, ಅಯ್ಯೋ ಏನೇ ಕಾಪಿದ ಬದ್ದಿ ಅಂತಿದೆಯಾ, ಊಟ ಮಾಡಿ ಅಂತ ಅನ್ನಲ್ವಾ ಅಂತ ಕೇಳ್ತಾರೆ. ಆಗ ಭದ್ರನು ಕೂಡ, ಹೌದು ಅತ್ತೆ ನನಗೆ ತುಂಬ ಹೊಟ್ಟೆ ಹಸಿವಿದ್ರು ಕೂಡ ನನ್ನ ಮನಸ್ಸಲ್ಲಿದ್ದ ಭಾರದಲ್ಲಿ ನನಗೆ ಊಟ ಮಾಡಬೇಕು ಅಂತಲೇ ಅನಿಸಿರ್ಲಿಲ್ಲ ಅಂತ ಹೇಳ್ತಾರೆ. ಒಂದು 5 ನಿಮಿಷ ಊಟ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಪರವಾಗಿಲ್ಲ ಕೊಡಿ, ನಾನು ಊಟ ಮಾಡ್ತೀನಿ, ನೆನ್ನೆದು ಅಂತ ಹೇಳ್ತಾನೆ. ಪರವಾಗಿಲ್ಲ ನಾನು ಕೊಡಿ, ನಿಮ್ಮ ಪ್ರೀತಿ ಒಂದಿದ್ರೆ ಸಾಕು, ಯಾವ ಊಟ ಆದ್ರೇನು ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಹೇಳಿ ತಂದು ಕೊಡ್ತಾರೆ. ಆಗ ಭದ್ರನ ಕೈ ಫುಲ್ಲು ನಡುಕ್ತಾ ಇರುತ್ತೆ. ಆಗ ಚಲುವರಾಜು, ಯಾಕೆ ಅಳಿ ಅಂದರೆ ಕೈ ನಡುಕ್ತೈತೆ ಅಂದರೆ
ನಾನು ನಿಮಗೆ ಅಂದಿರೋ ಮಾತುಗಳು ನನ್ನ ತಡಿತಾ ಇದ್ದಾವೆ, ಮನಸ್ಸಲ್ಲಿ ಹಾಕ್ಕೊಂಡು ಚುಚ್ಚುತ್ತಾ ಇದೆ. ಹಾಗಾಗಿ ನೀವು ಕೊಟ್ಟಂತಹ ಊಟನೂ ಕೂಡ ನನ್ನ ಕೈಲಿ ಊಟ ಮಾಡೋಕ್ಕೆ ಆಗ್ತಿಲ್ಲ. ನಿಮಗೆ ಅನ್ಬಾರ್ದು ಮಾತಂತೆ ಮಾಡಬಾರ್ದು ಅವಮಾನನ ಮಾಡಿದ್ದೀನಿ ಮಾವ. ಹಾಗಾಗಿ ಅನ್ನ ಕೂಡ ಮುಟ್ಟೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ನನ್ನ ಮನಸ್ಸು ಒಪ್ತಾನೆ ಇಲ್ಲ, ಕ್ಷಮಿಸಿದಿರೋ ಇಲ್ವೋ ಅಂತ ಮನಸ್ಸಲ್ಲಿ ತುಂಬಾ ಗಿಲ್ಟು ಬರ್ತಾ ಇದೆ ಅಂತ ಹೇಳ್ತಾರೆ. ಹಾಗೆಲ್ಲ ಯಾಕೆ ಅನ್ಕೋತೀರಾ, ಊಟ ಮಾಡಿ ಅಂತ ಕೇಳ್ತಾರೆ. ಹಾಗೆಲ್ಲ ಯಾಕೆ ಅನ್ಕೋತೀರಾ, ನಾವು ಆ ಥರ ಎಲ್ಲ ಏನು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ಅತ್ತೆ. ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ನೀವೇ ನನಗೆ ಊಟ ಮಾಡಿಸ್ತೀರಾ. ನೀವು ನನಗೆ ಊಟ ಮಾಡಿಸಿದ್ರೆ ನೀವು ನನ್ನ ಕ್ಷಮಿಸಿದ್ದೀರಾ ಅಂತ ನಮ್ಮ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅತ್ತೆ. ದಯವಿಟ್ಟು ಊಟ ಮಾಡಿಸಿ. ನಾನಾ ಹ್ಞೂ ಅಂತ ಹೇಳ್ತಾರೆ. ಆಗ ಚಲರಾಜು, ಅಯ್ಯೋ ನಿಮಗೆ ಊಟ ಮಾಡಿಸೋ ಭಾಗ್ಯ ಸಿಕ್ಕಿರದೆ ನಮಗೆ ದೊಡ್ಡ ಅವಕಾಶ. ನಮಗೆ ನೀವು ಬಿಟ್ಟರೆ ಬೇರೆ ಇನ್ಯಾರಿದ್ದಾರೆ. ಅಯ್ಯೋ ರತ್ನಿ, ಊಟ ಮಾಡಿಸು ಅಳಿಯಂದ್ರಿಗೆ, ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಅಂತ ಹೇಳಿ ರತ್ನಿ ಆಗ ಊಟ ಮಾಡಿಸಿರ್ತಾಳೆ. ಹೌದು ಅತ್ತೆ, ನಿಮ್ಮ ಕೈ ನಿಜವಾಗ್ಲೂ ಅಮೃತ. ನಿಮ್ಮ ನೋಡೇ ಅನಿಸುತ್ತೆ ವಿದ್ಯಂಗೆ ಅಷ್ಟೊಂದು ತಾಳ್ಮೆ ಎಲ್ಲಿ ಬಂದಿದೆ ಅಂತ. ನಿಮ್ಮಂಥವ್ರ ಹೊಟ್ಟೆಲಿ ಹುಟ್ಟಿದವ್ರು ಮಾತ್ರ ಅವರಿಗೆ ಅಷ್ಟೊಂದು ತಾಳ್ಮೆ ಧೈರ್ಯ ಬಂದಿರೋದು. ನಂತರ ಕೋಪಕ್ಕೆ ಬುದ್ಧಿ ಕೊಟ್ಟು ಯಾರು ಕೂಡ ಆಗೋದು ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿದ್ಯಾಗೆ ಹೊಟ್ಟೆ ಒಳಗಡೆ ಮಗು ಓದಿತಾನೇ ಇರುತ್ತೆ. ಅಮ್ಮ ಅಂತ ಹೇಳಿ ಜೋರಾಗಿ ಎದ್ದು ಕೂತ್ಕೋತಾಳೆ. ಆಗ ಏನಾಯಿತು ಅಂತ ಬಂದು ಕೇಳಿದಾಗ ಸರು ಏನೂ ಇಲ್ಲ, ಹೊಟ್ಟೆ ಒಳಗಡೆ ಮಗು ಜೋರಾಗಿ ಇವತ್ತಿದ್ದಕ್ಕಿದ್ದಂಗೆ ಜೋರಾಗಿ ಒದ್ದಾಡ್ತಿದೆ. ನಾನು ನನ್ನ ತಂದೆ ತಾಯಿ ನೋಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ದೀನೋ ಅನ್ನೋದನ್ನು ಇಲ್ಲಿ ನನ್ನ ಮಗು ನನಗೆ ಜಾಡಿಸಿ ಒದ್ದಿತಾ ಇದೆ, ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಆಗ ಸರು, ಇದ್ಯಾವ ಸೀಮೆ ಬೈಕೇನಕ್ಕ ನಿಂದು, ಇದನ್ನು ಬೈಕೆ ಅಂತ ನಿಂಗೆಲ್ಲ ಗೊತ್ತಾಗಲ್ಲ ಸರು, ಸುಮ್ಮನೆ ಇರು ಅಂತ ಹೇಳ್ತಾರೆ. ಚಂಪಾ ಆಗ ಅಕ್ಕ ಒಂದು ಲೋಟ ನೀರು ತೊಗೊಂಬರ್ತೀನಿ ಕುಡೀರಿ ಅಕ್ಕ ಅಂತ ಹೇಳಿಬಿಟ್ಟು ನೀರನ್ನ ಕೂಡ ತಂದು ಕೊಡ್ತಾಳೆ. ಹೌದು, ನನಗೆ ನಮ್ಮ ಅಪ್ಪ ಅವನ್ನ ನೋಡಬೇಕು ಅಂತ ಶಾನೆನೇ ಅನ್ನಿಸ್ತಾ ಇದೆ. ನಾನು ಈಗಲೇ ನೋಡಬೇಕು ಅಂತ ನನ್ನ ಬೈಕೆ ಹೆಚ್ಚಾಗ್ತಿದೆ ಕಂಡ್ರೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾನು ಇದ್ದ ಸ್ಥಿತಿಲಿ ಅಂತ ಹೇಳಿ ಮಗುನೂ ಕೂಡ ಅಜ್ಜಿ ತಾತನ ನೋಡಬೇಕು ಅಂತ ತುಂಬ ಅಮಳಿಸ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭದ್ರ ಊಟ ಮಾಡ್ತಿರ್ಬೇಕಾದ್ರೆ ಜೋರಾಗಿ ನತ್ತಿರ್ತದೆ. ಆಗ ಎಲ್ಲರೂ ಕೂಡ ಅಯ್ಯೋ ಏನಾಯಿತು ಅಂತ ಹೇಳಿ ನೀರನ್ನ ಕುಡಿಸ್ತಿರ್ತಾರೆ. ನಂಗೆ ನಿಜವಾಗ್ಲೂ ನನಗೆ ಪ್ರೀತಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಪ್ರೀತಿ ಅನ್ನೋದು ಈ ಕುರುಡನ್ನ ಕಾಣಿಸ್ಬಿಟ್ಟಿತ್ತು. ಬರೀ ಕೋಪ ಆವೇಶದಲ್ಲೇ ನಿಮ್ಮನ್ನು ಒಬ್ಬರು ಕೆಟ್ಟದಾಗಿ ನೋಡ್ತಿದ್ದೆ. ನಿಮ್ಮಲ್ಲಿರುವಂತಹ ಪ್ರೀತಿನ ನಾನು ನೋಡಿ ನನ್ನ ಮನಸ್ಸು ತುಂಬೋಗಿದೆ. ನಿಜವಾಗ್ಲೂ ನಿಮ್ಮಂಥವ್ರನ್ನ ನಾನು ಕಳ್ಕೊತಿದ್ದೆ ಅಂತ ಹೇಳ್ತಾರೆ. ಆಗ ಚಲರಾಜು, ಹಿಂಗೆಲ್ಲ ಯಾಕಂತೀರಿ, ಸುಮ್ಮನೆ ಇರಿ ಆಯಿತಾ, ನೀವು ಸುಮ್ಮನೆ ಹೊರಟ ಮಾಡಿ. ನೀವು ಯಾವಾಗಲೂ ಕೂಡ ನನ್ನ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಇರ್ತೀರ. ನೀವು ಯಾವತ್ತೂ ಕೂಡ ನಮ್ಮಿಂದ ದೂರ ಆಗಲ್ಲ. ಏನೋ ಕ್ಷಣಕ್ಕೆ ಮಾತ್ರ ಹಾಗನ್ಸುತ್ತೆ ಅಷ್ಟೇ, ಹಾಗೆಲ್ಲ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ. ಆಗ ಅಜ್ಜಿನೂ ಕೂಡ, ನೀನು ಯಾವತ್ತಿದ್ರೂ ಕೂಡ ನೀವು ನನ್ನ ಮನೆ ಮಗ ಕಣಪ್ಪ ಅಂತ ಹೇಳಿದಾಗ ಭದ್ರ ಆ ಮಾತನ್ನು ಕೇಳಿ, ನಿಜವಾಗ್ಲೂ ನಿಮ್ಮ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಿದೆ, ಬೇಗ ಹೊರಡಿ ಹೋಗೋಣ ಅಂತ ಹೇಳ್ತಾರೆ. ಎಲ್ಲಿಗೆ ಅಂತ ಕೇಳಿದಾಗ ಮನೆಗೆ ಹೋಗಬೇಕು, ವಿದ್ಯಾ ನಿಮ್ಮನ್ನು ನೋಡಬೇಕು ಅಂತ ತುಂಬಾ ಹಂಬಲಿಸ್ತಾ ಇದ್ದಾಳೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡಿ ಕ್ಷಮೆ ಕೇಳಿ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದೀನಿ. ಅವಳು ಬಸ್ರಿ ಅಂತ ಗೊತ್ತಿದ್ರು ಕೂಡ ಅವಳ ಬೈಕೆ ಏನು ಅಂತ ಕೇಳಿದ್ರೆ ನಾನು ಅವಳಿಗೆ ಬರೀ ನೋವನ್ನೇ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ದಯವಿಟ್ಟು ಮನೆಗೆ ಬರ್ತೀರಾ ಅತ್ತೆ ಮಾವ ಇಬ್ಬರು ಕೂಡ. ನನ್ನಮ್ಮಿ ಈ ಒಂದು ಚಿಕ್ಕ ಬೈಕ್ ಏನಾದರೂ ನಾನು ತೀರಿಸ್ಬೇಕು, ದಯವಿಟ್ಟು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಇಷ್ಟೊತ್ತಲ್ಲಿ ಕರೀತಿದ್ದೀನಿ ಅಂತ ಬರ್ತೀರಾ ಅಂತ ಕೇಳ್ತಾರೆ. ಅಯ್ಯೋ, ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ ಹಳಮಯ್ಯ, ನಡೀರಿ ಹೋಗೋಣ ಅಂತ ಹೇಳ್ತಾರೆ. ನನ್ನ ಮಗಳು ಅಷ್ಟು ಬಯಕೆ ಪಟ್ಕೊಂಡಿದ್ದಾಳೆ ಅಂದರೆ ನಾವು ಅವಳ ಆಸೆನ ತೀರಿಸಲೇಬೇಕು. ನಿಜವಾಗ್ಲೂ ವಿದ್ಯಂಗೆ ನಾನು ತುಂಬ ನೋವು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ.